ಸರ್ಕಾರಗಳು ಬದಲಾದರೂ ಉತ್ತರ ಕರ್ನಾಟಕದ ಜನರ ಬದುಕು ಬದಲಾಗಲಿಲ್ಲವೇಕೆ? ಬೆಳಗಾವಿಯ ಸುವರ್ಣಸೌಧದಲ್ಲಿ ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಿಸುವ ಚಳಿಗಾಲದ ಅಧಿವೇಶನ ಹಮ್ಮಿಕೊಳ್ಳುವ ಉದ್ದೇಶವೇ ಹಿಂದುಳಿದ ಉತ್ತರ ಕರ್ನಾಟಕದ ಅಭಿವೃದ್ಧಿಯತ್ತ ಗಮನ ಹರಿಸಲು, ಉತ್ತರ ಕರ್ನಾಟಕದ ಬಗೆಗಿನ ಕಡೆಗಣನೆ ಅಥವಾ ನಿರ್ಲಕ್ಷ್ಯ ಎಂಬ ಆರೋಪದಿಂದ ಮುಕ್ತವಾಗಲು, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವೆಂಬ ಭೇದವನ್ನ ತೊಡೆದುಹಾಕಿ ಅಖಂಡ ಕರ್ನಾಟಕವೆಂಬ ಭಾವ ಮೂಡಿಸಲು ಪ್ರತಿ ವರ್ಷದಂತೆ ಈ ವರ್ಷವೂ ವಿರೋಧ ಪಕ್ಷಗಳ ನಾಯಕರು ಅತಿ ಉತ್ಸಾಹದಲ್ಲಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು, ಅಕಾಲಿಕ ಮಳೆಯಿಂದಾದ ಅನಾಹುತ, ಕೈ ಸೇರದ ಸರ್ಕಾರದ ಪರಿಹಾರ, ರೈತರ ಸಂಕಷ್ಟ ಮತ್ತು ಬೆಲೆ ಏರಿಕೆ ವಿಷಯವನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ಕಟ್ಟಿ ಹಾಕಲಿದ್ದೇವೆ ಅಂತ ಸುದ್ದಿ ಮಾಧ್ಯಮಗಳ ಮುಂದೆ ನಿಂತು ವೀರಾವೇಶದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಆಳುವ ಪಕ್ಷದ ನಾಯಕರು ತಮ್ಮೊಳಗಿನ ಅಧಿಕಾರ ಹಂಚಿಕೆಯ ಭಿನ್ನಾಭಿಪ್ರಾಯವನ್ನ ಬದಿಗೆ ಸರಿಸಿ ಸಿದ್ಧವಾಗಿದ್ದಾರೆ. ವಿರೋಧ ಪಕ್ಷಗಳು ಎತ್ತುವ ಪ್ರಶ್ನೆಗಳಿಗೆ ಉತ್ತರಿಸಲು ಸನ್ನದ್ಧರಾಗಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಕುರಿತಾದ ಸಮಸ್ಯೆಗಳಿಗೆ ಒತ್ತು ಕೊಡಲು ಆದ್ಯತೆ ನೀಡಲಾಗುವುದು, ಅಧಿವೇಶನದಲ್ಲಿ ಅದಕ್ಕಾಗಿಯೇ ಸಮಯ ಮೀಸಲಿಡಲಾಗುವುದು ಅಂತ ಹೇಳಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರದಲ್ಲಿರುವ ಪಕ್ಷ ಅಥವಾ ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ವಿರೋಧ ಪಕ್ಷದ್ದೇ ಪ್ರಮುಖ ಪಾತ್ರ. ಪ್ರಜಾಪ್ರಭುತ್ವದ ಯಶಸ್ಸು ವಿರೋಧ ಪಕ್ಷಗಳ ರಚನಾತ್ಮಕ ಪಾತ್ರವನ್ನ ಅವಲಂಬಿಸಿದೆ. ಕಾವಲುಗಾರನಾಗಿ ಕಾರ್ಯನಿರ್ವಹಿಸುವುದು, ಸರ್ಕಾರದ ಕೆಲಸ ಕಾರ್ಯಗಳನ್ನ ವಿಮರ್ಶಿಸುವುದು ಮತ್ತು ಉದ್ಭವಿಸಬಹುದಾದ ಸಮಸ್ಯೆಗಳನ್ನ ಎತ್ತಿ ತೋರಿಸೋದು ವಿರೋಧ ಪಕ್ಷದ ಪ್ರಮುಖ ಕರ್ತವ್ಯ. ಅಂತಹ ಕರ್ತವ್ಯ ನಿರ್ವಹಿಸಲು ವಿರೋಧ ಪಕ್ಷಗಳ ನಾಯಕರು ಸಿದ್ಧರಾಗಿದ್ರೆ, ರೈತರೆಲ್ಲ ಬಿಜೆಪಿ ಬೆಂಬಲಿಗರು, ಇದು ಬಿಜೆಪಿ ಹೋರಾಟ ಅಂತ ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ರೈತರು ಹೋರಾಟ ಮಾಡಿ ಅವರು ಯಶಸ್ಸನ್ನು ಸಾಧಿಸಿದ್ದಾರೆ. ಇವತ್ತು ಹಾವೇರಿಯಲ್ಲಿ ರೈತರು ಮೆಕ್ಕೆಜೋಳ ಸಲುವಾಗಿ ಕುಂತಿದ್ರು. ಅವ್ರು ನಿನ್ನೆ ವಿಜಯೋತ್ಸವ ಆಚರಣೆ ಮಾಡಿದ್ರು, ತಮ್ಮ ಪಬ್ಲಿಕ್ ಟಿವಿನಲ್ಲಿ ಕೂಡ ಬಂತು. ಮತ್ತು ಮೊನ್ನೆ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬಿನ ಹೋರಾಟ ಮಾಡಿದರು, ಅಲ್ಲಿ ಕೂಡ ವಿಜಯೋತ್ಸವ ಆಚರಣೆ ಮಾಡಿ ನಾವು ಇಡೀ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗೆ 200-300 ರೂಪಾಯಿ ಒಂದು ಟನ್ನಿಗೆ ಹೆಚ್ಚಿ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಇದರಲ್ಲಿ ಏನು ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ. ಬಿಜೆಪಿ ಪ್ರತಿಭಟನೆ ರಾಜಕೀಯ ಕಾರಣ ಆಗಿದ್ರೆ ಅಂತ 100% ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಖಾನೆ ಮಾಲೀಕರಿಗೆ ಇರ್ತಕ್ಕಂಥ ಸಮಸ್ಯೆ ಕೂಡ ಇವರು ಚಿಂತನೆ ಮಾಡ್ತಾ ಇಲ್ಲ. ಅದೇ ಅವ್ರ ಪಕ್ಷದವರೇ ಮೇಜರ್ ಕಾರ್ಖಾನೆಗಳನ್ನು ಸೃಷ್ಟಿ ಮಾಡಿದವ್ರು ನಮ್ಮವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರ ಜೊತೆ ಮೇಜರ್ ಒಬ್ಬ ನಿರಾಣಿಯವರೇ ಇವತ್ತು 6 ಫ್ಯಾಕ್ಟ್ರಿ ಮಾಲಕರಿದ್ದಾರೆ. ಅಲ್ಲಿ ಅವರೇ ಒಂದು ಮನವಿಯನ್ನು ಅಮಿತ್ ಶಾ ಕೊಡ್ತಾರೆ. ಕೇಂದ್ರ ಸರ್ಕಾರದ ಈ ತಪ್ಪು ಧೋರಣೆಯಿಂದ ನಮ್ಮ ಕಾರ್ಖಾನೆಗಳು ಮುಚ್ಚತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ, ನಾವು ಯಾವುದೇ ರೈತರಿಗೆ ಒಳ್ಳೆ ಬೆಲೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಅವರೇ ಬರೆದಿದ್ದಾರೆ. ಅವರಿಗೆ ಉತ್ತರಿಸಲು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಸನ್ನದ್ಧರಾಗಿದ್ದಾರೆ. ಅಂದ್ರೆ ಆರೋಗ್ಯಕರ ಚರ್ಚೆ ಮತ್ತು ವಾಗ್ವಾದಗಳಿಗೆ ಚಳಿಗಾಲದ ಅಧಿವೇಶನ ವೇದಿಕೆಯಾಗಲಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಅದಕ್ಕೆ ಪೂರಕವಾಗಿ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ವಿಚಾರಗಳ ಕುರಿತು ಮಂಗಳವಾರದಿಂದಲೇ ಚರ್ಚೆ ನಡೆಸಲು ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಸಭಾಪತಿ ಬಸವರಾಜ ಹೊರಟ್ಟಿಯವರು ಬುಧವಾರದಂದು ಇಡೀ ದಿನದ ಕಲಾಪವನ್ನ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಚರ್ಚೆಗೆ ಮೀಸಲಿಡಲಾಗುವುದು ಅಂತ ತಿಳಿಸಿದ್ದಾರೆ. ಒಂದು ಅಶ್ಯೂರೆನ್ಸ್ 4 ವರ್ಷ ಮುಗಿಲಿಲ್ಲ, ಕಡೆಗೆ ದಿಲ್ಲಿಗೆ ಹೋಗಿ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿಂದ ತೊಗೊಂಡು ಬಂದು ಮುಗಿಸಿದ್ವಿ ನಾವು ಒಂದು ಕ್ವಶನ್. ಹಂಗಂದ್ರೇನು, ಸದನದಲ್ಲಿ ಕೊಟ್ಟಂಥ ಭರವಸೆಗಳು, ಸದನದಲ್ಲಿ ಏನು ಭರವಸೆ ಕೊಡ್ತಾರೆ ಆ ಭರವಸೆಗಳು ಏನು ಇಂಪ್ಲಿಮೆಂಟ್ ಆಗ್ಯಾವಿಲ್ಲ ಅನ್ನೋದು ಅಶ್ಯೂರೆನ್ಸ್ ಕಮಿಟಿ ನೋಡ್ತಾರೆ. ಅದನ್ನು ನಾನು ಮತ್ತೊಂದು ಸಾರಿ ನಿಮಗೆ ಸದನದಲ್ಲೇ ಅನೌನ್ಸ್ ಮಾಡ್ತೀನಿ. ಹೋದ ಸರಿ ಎಷ್ಟು ಅಶ್ಯೂರೆನ್ಸ್ ಕೊಟ್ಟಿದ್ರು, ಎಷ್ಟಾಗ್ಯಾವ ಅನ್ನೋದನ್ನು ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಅಂಕಿ ಸಂಖ್ಯೆ ಸರಿಯಾದ ಹೇಳ್ಬೇಕು. ನಾನು ಖಂಡಿತವಾಗಿ ಇವತ್ತು ನಾಳೆ ನಾಡ್ದು ಹೇಳ್ತೀನಿ, 2 ದಿನದಲ್ಲಿ ಹೇಳ್ತೀನಿ. ಅಂದ್ರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಾಯಕರ ಕಾಳಜಿ ಕಳಕಳಿಯ ಮಾತುಗಳನ್ನ ಕೇಳಿದ್ರೆ ಉತ್ತರ ಕರ್ನಾಟಕ ಭಾಗದ ಜನರ ಆಶೋತ್ತರಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಅಧಿವೇಶನ ಅತ್ಯುತ್ತಮ ವೇದಿಕೆಯಾಗಲಿದೆ ಎಂಬ ಆಶಾಭಾವನ ಮೂಡುತ್ತೆ. ಅದಕ್ಕೆ ತಕ್ಕಂತೆ ಸಭಾಧ್ಯಕ್ಷರು, ಸಭಾಪತಿಗಳು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಅಧಿಕಾರಿಗಳು, ಪೊಲೀಸರು, ಪತ್ರಕರ್ತರು ಎಲ್ಲರೂ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಸರ್ವಸನ್ನದ್ಧರಾಗಿ ಹೋಗುತ್ತಾರೆ. ಅಧಿಕಾರಸ್ಥರ ಅಧಿಕಾರಿಗಳ ತಯಾರಿಯನ್ನ ಕಂಡ ಉತ್ತರ ಕರ್ನಾಟಕ ಭಾಗದ ರೈತರು,
ಕಾರ್ಮಿಕರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಒಳ ಮೀಸಲಾತಿ ಹೋರಾಟಗಾರರು, ಜಾತಿ ಸಂಘಟನೆಗಳ ನಾಯಕರು ಎಲ್ಲರೂ ಬೆಳಗಾವಿಯ ಕೊರೆಯುವ ಚಳಿಯಲ್ಲಿ ಸುವರ್ಣಸೌಧದ ಎದುರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಧರಣಿ ಕೂರುತ್ತಾರೆ. ದಿಕ್ಕೆಟ್ಟ ಬದುಕನ್ನ ಬಿಡಿಸಿಡಲು, ಜನಪ್ರತಿನಿಧಿಗಳ ಗಮನಕ್ಕೆ ತರಲು, ಪರಿಹಾರ ಕಂಡುಕೊಳ್ಳಲು ಪರದಾಡುತ್ತಾರೆ. ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಅನ್ನೋದು ಆಡಳಿತ ವಿರೋಧ ಪಕ್ಷಗಳ ಪ್ರತಿಷ್ಠೆಯ ಅಖಾಡವಾಗಿ ಮಾರ್ಪಾಡಾಗುತ್ತೆ. ಕೊನೆಗೆ ಬಹುಪಾಲು ಕಲಾಪಗಳು ವ್ಯರ್ಥ ಕಲಹ ವಾಗ್ವಾದಗಳಲ್ಲೇ ಕೊನೆಗೊಳ್ಳುತ್ತೆ. ಹೊಂದಾಣಿಕೆ ರಾಜಕಾರಣ ಮೇಲುಗೈ ಪಡೆಯುತ್ತೆ. ಅದು ಆರಿಸಿ ಕಳಿಸಿದ ಜನತೆಯನ್ನ ಅವಮಾನಿಸಿದಂತಾಗತ್ತೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಕಳಂಕ ತರುತ್ತೆ. 10 ದಿನಗಳ ಅಧಿವೇಶನಕ್ಕಾಗಿ ಜಿಲ್ಲಾಡಳಿತ ಬರೋಬ್ಬರಿ 21 ಕೋಟಿ ರೂಪಾಯಿ ಖರ್ಚು ಮಾಡಿದೆ. 2006ರಿಂದ ಇಲ್ಲಿಯವರೆಗೆ ಅಧಿವೇಶನಕ್ಕಾಗಿಯೇ ಅಂತ ಸುಮಾರು 170 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಇನ್ನು ಡಿಎಂ ನಂಜುಂಡಪ್ಪ ವರದಿಯ ಅನ್ವಯ 2008ರಿಂದ ಇಲ್ಲಿಯವರೆಗೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ನೆಪದಲ್ಲಿ 31,198 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಈ ಭಾಗದ ಅಭಿವೃದ್ಧಿಗಾಗಿಯೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆ. ಅದಕ್ಕೆ ಸರ್ಕಾರ ಪ್ರತಿ ವರ್ಷ 5,000 ಕೋಟಿ ಕೊಡುತ್ತೆ. ಆದರೆ ಸರ್ಕಾರಗಳು ಬದಲಾದರೂ ಉತ್ತರ ಕರ್ನಾಟಕದ ಜನರ ಬದುಕು ಮಾತ್ರ ಬದಲಾಗಿಲ್ಲ. ಇವತ್ತಿಗೂ ಇಲ್ಲಿನ ಜನ ಗುಳೆ ಹೋಗೋದು ನಿಂತಿಲ್ಲ. ಬೆಳಗಾವಿಯಲ್ಲಿ ಅಧಿವೇಶನವನ್ನ ನಡೆಸುವ ಪ್ರಮುಖ ಉದ್ದೇಶವೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿಯನ್ನ ಉತ್ತೇಜಿಸೋದು ಹಾಗೂ ಆಡಳಿತ ವಿಕೇಂದ್ರೀಕರಣಗೊಳಿಸೋದು. ಆದರೆ ಇಲ್ಲಿಯವರೆಗೆ ಅಧಿವೇಶನಗಳು ಮತ್ತು ಅವುಗಳಿಂದಾದ ಪ್ರಯೋಜನಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಹಣ ನೀರಿನಂತೆ ಹರಿದಿದೆ ಹೊರತು ಅಭಿವೃದ್ಧಿ ಅಂತರ್ಧಾನವಾಗಿದೆ. ಜನಪ್ರತಿನಿಧಿಗಳ ಭಾಷಣಕ್ಕಷ್ಟೇ ಅಧಿವೇಶನ ಬಳಕೆಯಾಗಿದೆ. ಅದು ಸುದ್ದಿ ಮಾಧ್ಯಮಗಳಿಗೆ ಸಮೃದ್ಧ ಸರಕಾಗಿದೆ. ವಿಪರ್ಯಾಸ ಅಂದ್ರೆ ಈ ಭಾಗದಿಂದ ಗೆದ್ದು ಹೋದ ಶಾಸಕರ, ಸಂಸದರ ಬದುಕು ಹಸನಾಗಿದೆ. ಅವರ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಭದ್ರವಾಗಿದೆ. ಆದರೆ ಸಾಮಾನ್ಯ ಜನರು ಸಮಸ್ಯೆಗಳಿಂದ ಹೈರಾಣಾಗಿ ಹೋಗಿದ್ದಾರೆ. ನಿರಂತರವಾಗಿ ಅನ್ಯಾಯಕ್ಕೆ ಒಳಗಾಗುತ್ತಲೇ ಇದ್ದಾರೆ. ಭ್ರಮ ನಿರಸನಕ್ಕೆ ಒಳಗಾಗಿ ದಿನದಿಂದ ದಿನಕ್ಕೆ ಸಿನಿಕರಾಗುತ್ತಿದ್ದಾರೆ. ಸಹನೆಯ ಕಟ್ಟೆಯೊಡೆದು ಸ್ಫೋಟಗೊಳ್ಳುವ ಮುನ್ನ, ಪ್ರತ್ಯೇಕ ರಾಜ್ಯದ ಕೂಗು ಜೋರಾಗುವ ಮುನ್ನ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.